ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಿದ್ದೀನಿ. ಮತಿತಾಳಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು. ನೋಡಿ ಹುಡುಗರಲ್ಲಿ ಯಾವ ಥರ ಪಲ್ಟಿ ಹೊಡಿತಿದ್ದಾರೆ ಅಂತ. ಇದ್ರ ಫುಲ್ ವಿಡಿಯೋನ ಹಾಕಿದ್ದೀನಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ರಾಮ್ಯೋ ಅಲಿಯಾಸ್ ಕತೆರಾಮ ಚಪ್ಲಿ ಮಗ. ಬಾ ಬಾಯ್ ಒಟ್ಟಿಗೆ ಬನ್ನಿ ಬನ್ನಿ ಬನ್ನಿ. ಬಾ 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 ಚಿನ್ಮಯ್ ಕ್ಲಾಸ್ ಸೆಕೆಂಡು. ಬಾ ಈ ಕಡೆ. ಚೆನ್ನಾಗಿ ಹೊಡೆದೆ. ಅವನಿಗೆ ಪ್ರೈಸು ಮುಂದೆ ಇಟ್ಟಿದ್ದೀವಿ. ಯಾವ ಪ್ರೈಸ್ ಬೇಕು ನನಗೆ? ಏನು ಇಸ್ಕೊತೀಯ? ಫಸ್ಟ್ ಪ್ರೈಸ್ ಬೇಕಾ? ಸರಿ ಆಯ್ತು. ನಿನ್ನ ಹೆಸರು? ಗೌತಮ. ಒಳ್ಳೆ ಫೈಟ್ ಸಖತ್ತಾಗಿ ಉಳಿತಾರೆ. ನಿಂದು? ಪ್ರೀತಮ್ಮ. ನಿಂದು? ಸರಿಯಾ? ಮಿಥುನ್ ಸರಿಯಾ? ಬರ ಅಡ್ಡ ಹೆಸರು ಹೇಳ್ಬೇಕಲ್ಲ. ನಿಂದು? ರಾಮ್ಯೋ ಅಲಿಯಾಸ್ ಕತೆರಾಮ ಚಪ್ಲಿ ಮಗ. ಪ್ರಶಾಂತ್ ಗುಂಡ ಸರಿಯಾ? ನಾಯಕ ಪ್ರೀತಮ್ ಅಲಿಯಾಸ್ ಮುತ್ತು ಪಪ್ಪ. ಮನೀಶ್. ನಿಂದು? ಇವಂದು ಏನಿಲ್ವಾ? ಯಾಕ್ಲ ಭಯ ಪಡ್ತಿದ್ರಿ ಅವನ್ಗೆ? ಸಮರ್ಥ. ಅಡ್ಡ ಹೆಸರು ಅವನ್ಗೆ? ಅವನು ಬಟ್ಟೆ ಹೋಗಿತಾನೆ ಚೆನ್ನಾಗಿ. ಅವನು ಲೇಡೀಸ್ ತರ ಅವನು ಬಟ್ಟೆ ಹೋಗಿತಾನೆ ನೋಡಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಹುಡುಗರ ಜೊತೆ ಆಟ ಆಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋದು. ನೋಡಿ ಇವತ್ತು ಭಾನುವಾರ ಆಗಿದ್ರು ಸ್ವಲ್ಪ ಜನ ಕಮ್ಮಿ. ಯಾಕಪ್ಪ ಅಂದ್ರೆ ಮಳೆ ಹೋಯ್ತಿತ್ತಲ್ಲ, ಅದರಿಂದ ಯಾರು ಜಾಸ್ತಿ ಜನ ಬಂದಿಲ್ಲ. ಗುರುವಾರ ಭಾನುವಾರ ಜಾಸ್ತಿ ಇರ್ತಾರೆ, ಆದ್ರೂ ಇವತ್ತು ಯಾಕೋ ಕಮ್ಮಿ ಇದಾರೆ. ಗುರುವಾರಕ್ಕಿಂತ ಭಾನುವಾರನೇ ಜಾಸ್ತಿ ಇರ್ಬೇಕು ನೋಡಿ. ಮತ್ತೆ ಈ ಮತಿತಾಳೇಶ್ವರನ ದೇವಸ್ಥಾನ ಎಲ್ಲಪ್ಪ ಇರೋದು ಅಂದ್ರೆ ಎಗ್ಗೂರ್ ಅಂತ. ಬನ್ನೂರಿಂದ 8 ಕಿಲೋಮೀಟರ್ ಮುಂದೆ ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ. ಮತ್ತೆ ನಾನ್ ನೋಡಿದ ಮಟ್ಟಿಗೆ ಮತಿತಾಳೇಶ್ವರನ ದೇವಸ್ಥಾನ ಕರ್ನಾಟಕದಲ್ಲಿ 2 ಇರೋದು. ಅದು ಎಲ್ಲೆಲ್ಲಪ್ಪ ಅಂದ್ರೆ, ಒಂದು ಮಳವಳ್ಳಿ ಹತ್ರ, ಅದು ಮಳವಳ್ಳಿಯಿಂದ 10 ಕಿಲೋಮೀಟರ್ ಮುಂದೆ ಹೋದ್ರೆ ಕಂದೆಗಾಲ ಅಂತ ಬರುತ್ತೆ, ಅಲ್ಲೊಂದಿದೆ. ಅದ್ ಬಿಟ್ರೆ ಬನ್ನೂರಿಂದ 8 ಕಿಲೋಮೀಟರ್ ಮುಂದೆ ಬಂದ್ರೆ ಎಗ್ಗೂರ್ ಅಂತ ಬರುತ್ತೆ, ಅಲ್ಲೊಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿರೋರ್ಗೆ ಏನಾದ್ರು ಇನ್ನೂ ಜಾಸ್ತಿ ಇದೆ ದೇವಸ್ಥಾನ ಅಂತ ಮತಿತಾಳಪ್ಪಂದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೆಂದರೆ ಯಾವ್ಯಾವ ದೇವಸ್ಥಾನ ಐತೆ ಇನ್ನು ಮತಿತಾಳಪ್ಪಂದು ಎಲ್ಲೆಲ್ಲಿ ಐತೆ ಅಂತ ನಮಗೂ ಗೊತ್ತಾಗುತ್ತೆ. ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.